ಹಲೋ ಫ್ರೆಂಡ್ಸ್, ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲರಿಗೂ ಸುಸ್ವಾಗತ. IBPS RRB ಅಲ್ಲಿ ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕಿಂಗ್ ಅಲ್ಲಿ 13,217 ಹುದ್ದೆಗಳಿಗೆ ಆಹ್ವಾನಿಸಿದ್ದಾರೆ. ಈ 13,217 ಹುದ್ದೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿಗೆ ಕರೆದಿದ್ದಾರೆ, ಇದಕ್ಕೆ ಬೇಕಾಗುವಂತಹ ಕ್ವಾಲಿಫಿಕೇಶನ್ ಏನು, ಇದಕ್ಕೆ ಏಜ್ ಲಿಮಿಟ್ ಏನಿದೆ, ಈ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಆಮೇಲೆ ಎಕ್ಸಾಮ್ ಡೇಟ್ ಯಾವಾಗಿದೆ, ಈ ಅರ್ಜಿಯನ್ನು ಸಲ್ಲಿಸೋಕೆ ಎಲ್ಲಿವರೆಗೆ ಅವಕಾಶ ಇದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1, IBPS RRB ಯಲ್ಲಿ ಒಟ್ಟು ಹುದ್ದೆಗಳು 13,217 ಹುದ್ದೆಗಳಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾತ್ರ ಈ ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1305 ಹುದ್ದೆಗಳಿವೆ. ಅದರಲ್ಲಿ ಆಫೀಸರ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್, ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್, ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್, ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್, ಇಷ್ಟು ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಪಾಯಿಂಟ್ ನಂಬರ್ 2, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳಿವೆ ಅಂದ್ರೆ, ಆಫೀಸರ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಲ್ಲಿ 800 ವೇಕೆನ್ಸಿಗಳಿವೆ. ಆಫೀಸರ್ ಸ್ಕೇಲ್ 1 ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅದರಲ್ಲಿ 500 ವೇಕೆನ್ಸಿಗಳಿವೆ. ಆಫೀಸರ್ ಸ್ಕೇಲ್ 2 ಅಲ್ಲಿ ಜನರಲ್ ಬ್ಯಾಂಕಿಂಗ್ ಮ್ಯಾನೇಜರ್ ಪೋಸ್ಟ್ಗೆ 75 ವೇಕೆನ್ಸಿಗಳಿವೆ. ಅದೇ ರೀತಿ ಆಫೀಸರ್ ಸ್ಕೇಲ್ 3 ಅಲ್ಲಿ ಪೋಸ್ಟ್ಗೆ 10 ವೇಕೆನ್ಸಿಗಳಿವೆ. ನಾನು ಹೇಳಿರುವಂತಹ ಪೋಸ್ಟ್ಗಳಲ್ಲಿ ಯಾವುದಾದರೂ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪಾಯಿಂಟ್ ನಂಬರ್ 3, ಈ ಅರ್ಜಿಯನ್ನು ಸಲ್ಲಿಸೋಕೆ 1/9/2025 ಹಿಡಿದು 21/9/2025 ಈ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಕೇವಲ 20 ದಿನ ಮಾತ್ರ ಈ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋಕೆ. ಸೊ ಆದಷ್ಟು ಬೇಗ ಈ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಪಾಯಿಂಟ್ ನಂಬರ್ 4, ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತಹ ಕ್ವಾಲಿಫಿಕೇಶನ್ ಒಂದು ಬ್ಯಾಚುಲರ್ ಆಫ್ ಡಿಗ್ರಿ ಮುಗಿಸಿರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು. ಪಾಯಿಂಟ್ ನಂಬರ್ 5, ಈ ಅರ್ಜಿಯ ಶುಲ್ಕ ಒಂದು SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ 175 ರೂಪಾಯಿ ಶುಲ್ಕ ಇರುತ್ತೆ. ಅದರ್ ಜನರಲ್ OBC EWS ಕ್ಯಾಂಡಿಡೇಟ್ಗಳಿಗೆ 850 ರೂಪಾಯಿ ಶುಲ್ಕ ಇರುತ್ತೆ. ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತಹ ಏಜ್ ಲಿಮಿಟ್ ಒಂದು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಪೋಸ್ಟ್ಗೆ 18 ವರ್ಷದಿಂದ ಹಿಡಿದು 28 ವರ್ಷದವರೆಗೆ ಇರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು. ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ 18 ವರ್ಷದಿಂದ ಹಿಡಿದು 30 ವರ್ಷದ ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್ ಅವರಿಗೆ 21 ವರ್ಷದಿಂದ ಹಿಡಿದು 32 ವರ್ಷದ ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು. ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ 21 ವರ್ಷದಿಂದ ಹಿಡಿದು 40 ವರ್ಷದ ಒಳಗೆ ಇರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು. ಪಾಯಿಂಟ್ ನಂಬರ್ 7, ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಒಂದು ಸ್ಟೂಡೆಂಟಿನ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್, ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್, ಆಮೇಲೆ ಸ್ಟೂಡೆಂಟ್ ಡಿಕ್ಲರೇಷನ್ ಫಾರ್ಮ್ ಈ ಅಪ್ಲೋಡ್ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಈ ಅರ್ಜಿಯು IBPS.in ಇದರಲ್ಲಿ ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಯಾವ ರೀತಿಯಾದಂತಹ ಪೋಸ್ಟ್ ಇದ್ರೆ ಆ ಪೋಸ್ಟ್ಗೆ ಸೆಲೆಕ್ಟ್ ಮಾಡಿ ಈ ಅರ್ಜಿಯನ್ನು ಸಲ್ಲಿಸಬಹುದು. ನ್ಯೂ ರಿಜಿಸ್ಟರ್ ಅಂತ ಹೇಳಿ ಕ್ಲಿಕ್ ಮಾಡಿ. ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಿ. ಸೊ ನೇಮು, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಹಾಕಿದ್ಮೇಲೆ ಸೇವ್ ಆಸ್ ನೆಕ್ಸ್ಟ್ ಹೊಡೆದ್ರೆ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಫೋಟೋ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ಪ್ರಿವ್ಯೂ ಕಾಪಿ ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಥಂಬ್, ಆಮೇಲೆ ಡಿಕ್ಲರೇಷನ್ ಬರೆದು SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಪೇಮೆಂಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸಬ್ಮಿಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಬಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಒಂದು ಇದೇ 2025 ನವೆಂಬರ್ ತಿಂಗಳಲ್ಲಿ ಇರುತ್ತೆ. ಅದಾದ್ಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಬಂದು ಅಂದ್ರೆ ಆಫೀಸರ್ ಅಸಿಸ್ಟೆಂಟ್ಗೆ ನವೆಂಬರ್-ಡಿಸೆಂಬರ್ ಅಲ್ಲಿ ಇರುತ್ತೆ. ಸೊ ಇದೇ ಪ್ರಿಲಿಮಿನರ್ ಎಕ್ಸಾಮ್ ರಿಸಲ್ಟ್ ಬಂದು ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಇರುತ್ತೆ. ಮೇನ್ ಎಕ್ಸಾಮ್ ಬಂದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಇರುತ್ತೆ.
ಸೊ ನೆಕ್ಸ್ಟ್ ಎಕ್ಸಾಮ್ ಮುಗಿದ್ಮೇಲೆ ಇಂಟರ್ವ್ಯೂ ಬಂದು ಜನವರಿ ಫೆಬ್ರವರಿ 2026 ಜನವರಿ ಫೆಬ್ರವರಿ ತಿಂಗಳಲ್ಲಿ ಇರುತ್ತೆ. ಪ್ರೊವಿಷನಲ್ ಅಲಾಟ್ಮೆಂಟ್ ಬಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇರುತ್ತೆ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದೇ ತರ ನೋಟಿಫಿಕೇಶನ್ ಪಡೆದುಕೊಳ್ಳಲು ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.